ಅಖಾಡ ಬಿಗ್ ಫೈವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಕಶ್ಯಪ್ ಅವರೇ, ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರತಿ ಎಲೆಕ್ಷನ್ ಬಂದಾಗ ನೀವು ಈ ಥರ ಅಳ್ತಾ ಇದ್ದರೆ ಒಂಥರ ನಿಮ್ಮ ಒಂದು ಆಕ್ರಂದನವೋ ಆಕ್ರೋಶವೋ ಹತಾಶೆಯೋ ಈಗ ಹೇಳ್ತಿದ್ದಾರೆ. ನಾನು ಹುಡುಕ್ಬಿಡ್ತೀನಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಈ ಥರ ಆಯಿತು, ನಾವು ಸ್ವಲ್ಪ ಕಲೆ ಹಾಕಿದ ಮಾಹಿತಿ ಪ್ರಕಾರ ಇದಿರಬಹುದು ಅಂತ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ PC ಮೋಹನ್ ಅವರು 32,000 ಮತಗಳ ಅಂತರದಲ್ಲಿ ಗೆಲುವನ್ನು ಕಾಣ್ತಾರೆ. ಅವಾಗ ಇದೇ ಕಾಂಗ್ರೆಸ್ ಆರೋಪ ಮಾಡಿದ್ದೇನು ಅಂದರೆ, ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಿಸ್ಬಿಟ್ಟಿದ್ರು ಮತಗಳನ್ನು. ಬೆಂಗಳೂರು ಕೇಂದ್ರದ ಕ್ಷೇತ್ರ ಮಹದೇವಪುರದಲ್ಲಿ ಮತ ಡಿಲೀಟ್ ಆಯಿತು. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಕಂಪ್ಲೇಂಟನ್ನು ಕೂಡ ಮಾಡಿತ್ತು. ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದಂಥ ಕ್ಷೇತ್ರ ಇದೇನಾ? ಸರಿ ಆಯ್ತಪ್ಪ, ಬೆಂಗಳೂರು ಸೆಂಟ್ರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ರೀತಿಯಲ್ಲಿ ಲಾಜಿಕಲ್ ಆ್ಯಂಡ್ ತಾರ್ಕಿಕ ಹೋರಾಟ ಇಲ್ಲಿವರೆಗೂ ಬಂದು ನಿಂತ್ಕೊಳ್ತು. ಹೇಳೋದು ಬಿಟ್ಬಿಡೋದು, ನೆಕ್ಸ್ಟ್ ಎಲೆಕ್ಷನ್ ನೋಡ್ಕೊಳ್ಳೋದು, ಹೀಗೆ ಆದರೆ ಯಾವುದು ಎಲ್ಲಿಗೂ ಎಂಡಿಗೆ ಬರಲ್ಲ. ಕಶ್ಯಪ್ ಅವರೇ ನೋಡಿ, ತಾರ್ಕಿಕ ಅಂತ್ಯಕ್ಕೆ ನಾವು ಏನು ಜನರ ಪರವಾಗಿರೋ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀವಿ. ಈ ವಿಚಾರದಲ್ಲೂ ಎರಡು ಮಾತಿಲ್ಲ. ನಾವು ಮುಂದಿನ ದಿನಗಳು ವಿತ್ ಡೇಟಾ ಕಾಂಕ್ರೀಟ್ ಇನ್ಫಾರ್ಮೇಷನ್ನು ನಮ್ಮ ಹೈಯೆಸ್ಟ್ ಬಾಡಿ ಸುಪ್ರೀಂ ಕೋರ್ಟ್ಗೆ ಮುಂದಿನ ದಿನಗಳ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ತೊಗೊಂಡೋಗುತ್ತೆ. ಬಟ್ ಒಂದೆರಡು ರಿಟ್ ಅಪ್ಲಿಕೇಶನ್ಗಳು ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. 2 ಅಪ್ಲಿಕೇಶನ್ನ ಡಿಸ್ಮಿಸ್ ಮಾಡಿದ್ದಾರೆ. ಅದೇನು ಅದ್ರ ಬಗ್ಗೆ ಚರ್ಚೆ ಸಪ್ರೇಟಾಗಿ ಮಾಡೋಣ. ಬಟ್ ಕರ್ನಾಟಕದ ವಿಷಯದಲ್ಲಿ ನಿಮಗೆ ಗೊತ್ತು, ನೀವೇನೂ ಎಕ್ಸ್ಪೋಸ್ ಮಾಡಿದ್ದೀರ ಚಿಲುಮೆ ಎನ್ ಜಿ ಒನ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಮಾಸ್ ರಿಂಗಿಂಗ್ ಆಗಿದೆ ಅಂತ. ಅದು ಅದು ಯಾವ ಡೇಟಾ ಇಟ್ಕೊಂಡು ಮಾತಾಡಿದ್ದಾರೆ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಆ ಡೇಟಾ ಪ್ರೆಸೆಂಟ್ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಡೇಟಾ ಪ್ರೆಸೆಂಟ್ ಮಾಡ್ತಾರೆ. ಡೇಟಾ ಪ್ರೆಸೆಂಟ್ ಮಾಡಾದ್ಮೇಲೆ ಅದನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಆ ಡೇಟಾ ಪ್ರೆಸೆಂಟ್ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ವಿತೌಟ್ ಡೇಟಾ ರಾಹುಲ್ ಗಾಂಧಿ ಅವರು ಯಾವ ಸಬ್ಜೆಕ್ಟ್ನು ಮಾತಾಡೋದಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಮಹಾರಾಷ್ಟ್ರದಲ್ಲಿ ನೀವು ಒಂದು ಒಳ್ಳೆಯ ಪಾಯಿಂಟು ಹೇಳಿದ್ರಿ ಸರ್. ಒಂದು ಮನೆಯಲ್ಲಿ ಶಿರಡಿ ಕಾನ್ಸ್ಟಿಟ್ಯೂನ್ಸಿಲಿ ಲೋನಿ ಅಂತ ಒಂದು ಊರು, ಶಿರಡಿ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಮನೆಯಲ್ಲಿ 142 ವೋಟು 800 ಚದರ ಅಡಿ ಇರೋ ಮನೆಯಲ್ಲಿ 142 ವೋಟನ್ನು ಆ್ಯಡ್ ಮಾಡಿದ್ದಾರೆ. ಅದೇ ಕಾನ್ಸ್ಟಿಟ್ಯೂನ್ಸಿಲಿ 113 ವೋಟು, 122 ವೋಟು, 82 ವೋಟು, 77 ವೋಟು, 53 ವೋಟು. ಒಂದು ಸಣ್ಣ ಮನೆಯಲ್ಲಿ ಅವಿಭಕ್ತ ಕುಟುಂಬಗಳು, 100 ಅವಿಭಕ್ತ ಕುಟುಂಬ 800 ಚದರ ಅಡಿ ಮನೆಯಲ್ಲಿ ಇದ್ದಾರೆ ಅಂತ ಲೆಕ್ಕ ಬಂದ್ಬಿಡು. ವಿತ್ ಪ್ರೂಫ್ ಸರ್, ಇದು ವಿತ್ ಪ್ರೂಫ್. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಪ್ರೂಫ್. ನಿಮಗೂ ಹಂಚ್ಕೋತೀನಿ, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಮಾತಾಡೋಣ. ಓಕೆ. ಸೆಕೆಂಡ್ ಪಾಯಿಂಟು, ಇವರದೇ ಪಕ್ಷದ MP ಗಳಿರುವ ಒಂದು ಶಿರಡಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಸರ್. ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಕಾಲೇಜ್ ಇದು ವಿತ್ ಪ್ರೂಫ್ ಸರ್. ಆ ಮೆಡಿಕಲ್ ಕಾಲೇಜಲ್ಲಿ ದೇಶದಿಂದ ಬಂದು ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗಿದ್ದಾರೆ. ಆ ಸ್ಟೂಡೆಂಟ್ಸ್ಗಳು ಹರಿಯಾಣದಲ್ಲೂ ಓಟಿದೆ, ಮಹಾರಾಷ್ಟ್ರ ಶಿರಡಿಲೂ ಓಟಿದೆ. ಐ ಆಮ್ ಟಾಕಿಂಗ್ ವಿತ್ ಪ್ರೂಫ್ ಸರ್. ಮಹಾರಾಷ್ಟ್ರದಲ್ಲೂ ಇದೆ ಓಟ್ ಅವ್ರದ್ದು, ಹರಿಯಾಣದಲ್ಲೂ ಇದೆ. ಮೀಡಿಯಾ ಮುಂದೆ ಬಂದು ಆ ಹುಡುಗರು ಒಪ್ಕೊಂಡಿದ್ದಾರೆ, ಹೌದು ನಾವು ಬೇರೆ ಊರಲ್ಲಿದ್ದು ನಮ್ದು ಓಟ್ ಅಲ್ಲೂ ಇದೆ ಅಂತ. ಥರ್ಡು, ಇದನ್ನು ರಿಪೋರ್ಟ್ ಮಾಡಿರುವ ಒಂದು ಜರ್ನಲಿಸ್ಟು ಅಂಜುನ್ ಅಂತ ಬಿಹಾರದಲ್ಲಿ, ಅವನ ವಿರುದ್ಧವಾಗಿ FIR ಮಾಡಿದ್ದಾರೆ. ಮಾಧ್ಯಮದ ಮೇಲೆ ಇದೇ BJP ಸರ್ಕಾರ ECI ಅವರು FIR ಮಾಡಿದ್ದಾರೆ. ಇವರು ತಪ್ಪು ಮಾಡಿಲ್ಲ ಅಂದರೆ ECI ಬಿಹಾರದ ಬರೋಣ ಸರ್. ಬಿಹಾರಕ್ಕೆ ಬಂದು ಆಯಿತು, ಮಹಾರಾಷ್ಟ್ರನೇ ಹೋರಾಟ ಮಾಡಿ ಅದನ್ನು ಕಾಂಕ್ರೀಟ್ ಎವಿಡೆನ್ಸ್ ಇದೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಹೇಳಿದ ಮೇಲೆ ನೀವೇ ಹೇಳ್ಬಿಟ್ರಿ ವೆಯ್ಟ್ ಮಾಡೋಣ ಅಂತ ಹೇಳಿ. ಬಹುಶಃ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಕಾಂಕ್ರೀಟ್ ನೋಡಿ ಸರ್, ಮುಂದಿನ ದಿನ ಯಾವಾಗ 15ರಿಂದ 1 ತಿಂಗಳು ಎಲ್ಲಾದ್ರೂ ಪಂಚಾಂಗ ಕೇಳಿಬಿಡಿ ಸರ್. ಇಲ್ಲ ನೋಡಿ, ಯಾವ್ದಕ್ಕೆ ಮತ್ತೆ ನೋಡಿ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀರಿ? ಕಾಂಕ್ರೀಟ್ ಎವಿಡೆನ್ಸ್ ಇಟ್ಕೊಂಡು 52 ಲಕ್ಷ ಎರಡು ನಿಜ ಇರಬೇಕು. ಒಂದು ನಿಮ್ಮ ಹತ್ರ ನೆಟ್ಟಿಗಿರೋ ಎವಿಡೆನ್ಸ್ ಇಲ್ಲ ಅಂತ. ಇಲ್ಲ ಇದ್ರೆ ವಿಳಂಬ ಮಾಡ್ತಿರೋದು ನೋಡಿ. ವಿತ್ ಡೇಟಾ ವಿ ಆರ್ ಟಾಕಿಂಗ್, ವಿತ್ ಡೇಟಾ. ಇವರು ಡಿಲೀಟ್ ಮಾಡ್ತಿರುವ ವೋಟ್ಗಳು ಸರಿ. OBC, ದಲಿತ, 56 ಲಕ್ಷ OBC ಮತದಾರರು, ದಲಿತರು, ಆದಿವಾಸಿಗಳು, ಬುಡಕಟ್ಟು ಸಮುದಾಯದವ್ರದ್ದು ದೊಡ್ಡ ಸಮಾವೇಶ ಮಾಡಿಬಿಡಿ. ಬನ್ರಪ್ಪ, ಯಾರ್ಯಾರ್ದು ಡಿಲೀಷನ್ ನಡೆದಿದೆಯೋ ನಾನು ನಿಮ್ಮ ಜೊತೆಲಿ ಇದ್ದೀನಿ. ನೀವು ನಿಮ್ಮ ಪೌರತ್ವವನ್ನು ನಿರೂಪಿಸಿ, ಇಲ್ಲಿ ಜೊತೆಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನಿರೂಪಿಸಿ, ಬಿಹಾರದ ನಿವಾಸಿಗಳು ನಿರೂಪಿಸಿ ಅಂತ ಹೇಳಿ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ. ತಡೆದಿದ್ದಾರೆ ನಿಮ್ಮನ್ನ ಯಾರಾದ್ರೂ? ನೋಡಿ, ಇದ್ರ ನಿಟ್ಟಿನಲ್ಲೇ ನಾಳೆ ಡೆಲ್ಲಿಲಿ ಒಂದು ದೊಡ್ಡ ಸಭೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಏನಾದ್ರು ಒಂದು ಕೆಲಸ ನಾನು ಹೇಳ್ತೀನಿ, ಲಾಜಿಕಲ್ ಎಂಡ್ ಬರಬೇಕಲ್ವಾ ಸರ್? ಅವ್ರಿಗೂ ರಿಸಲ್ಟ್ ಬೇಕು, ನನಗೂ ರಿಸಲ್ಟ್ ಬೇಕು. ಕಾಂಗ್ರೆಸ್ನವ್ರಿಗೆ ಒಂದು ಅದ್ಭುತವಾದ ಚುನಾವಣಾ ಪ್ರಾಪಗಂಡ ಕರೀಲಿ ಅವ್ರನ್ನ. ಬಿಹಾರದಾದ್ಯಂತ ಮಾಡ್ಲಿ ಕ್ಯಾಂಪೇನ್. ಚುನಾವಣಾ ಆಯೋಗ ಬಿಜೆಪಿ ಅಕ್ರಮವನ್ನು ವಿರೋಧಿಸಿ ಇದೇ ನಿಮ್ ಚುನಾವಣಾ ಇದೇ ನಿಮ್ ಚುನಾವಣಾ ಅಜೆಂಡಾ. ಹೌದು, ಮಾಡಿ.
ಇದೇ ಚುನಾವಣಾ Golden agenda opportunity. ಹೌದು, ಪ್ರಜಾಪ್ರಭುತ್ವದ ಕತ್ತಿ ಸಿಗ್ತಾ ಇದ್ದಾರೆ, ಚುನಾವಣಾ ಆಯೋಗ ಒಂದು ಪಕ್ಷದ ಪರವಾಗಿದೆ ಅಂತ ಅನ್ಬಿಟ್ಟು ಒಂದು ಜನಾಂದೋಲನ ರೂಪಿಸಿ ಬೀದಿಲಿ ಮೆರವಣಿಗೆ ಮಾಡಿಸಿ ಕರೀರಿ ಅವ್ರನ್ನ, 56 ಲಕ್ಷ ವೋಟರ್ಸ್ ಕರೀರಿ ಅವ್ರನ್ನ. ಅವಾಗ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವ್ರು ಹೋಗ್ತಾರ ನೋಡೋಣಂತೆ. ನಾನು ಹೇಳಿದೆ ನಿಮ್ಗೆ ಅಷ್ಟು ಖಚಿತ ಇದ್ರೆ, ಓಕೆ, ಈ ದುರುಪಯೋಗ ಆಗಿದೆ ಅಂತ ಖಚಿತ ಇತ್ತು ಅಂದ್ರೆ RJD ಸವಾಲ್ ಹಾಕಿ election commission ಗೆ. ಇದೇ ಅಜೆಂಡಾ ಆಗ್ಲಿ ಬಿಡಿ, ಕರೆಕ್ಟ್, ಚುನಾವಣಾ ಅಜೆಂಡಾ ಇದನ್ನೇ ಮಾಡ್ಕೊಳ್ಳಿ. ಅಲ್ಲ ನೋಡಿ, ಅಲ್ಲಿ ನಾವು ಇದೇ ವಿಷಯ ಇಟ್ಕೊಂಡು ಪ್ರತಿ ಎಲೆಕ್ಷನ್ ರ್ಯಾಲಿಲೂ ಇದು ನಮ್ಮ ತೇಜಸ್ವಿ ಯಾದವ್ ಅವರು, ರಾಹುಲ್ ಗಾಂಧಿ ಅವರು ಸ್ಟ್ರೆಸ್ ಮಾಡ್ತಾರೆ ಯಾವ ಮಟ್ಟದ ಡೇ ಲೈಟ್ ರಾಬರಿ ಆಗ್ತಿದೆ ECI ಅವರು. ಒಂದು ನಿಮಿಷ, ಈಗ ತೀರಾ ಕರ್ನಾಟಕದ ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಈಗ ಮೊನ್ನೆ ಏನಾಯಿತು, ಕಮರ್ಷಿಯಲ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬಂತು, ನಿಜ ಅಲ್ವಾ? ಸಣ್ಣ ವ್ಯಾಪಾರಿಗಳು ಅವರು ಇವರೆಲ್ಲ ದಂಗೆ ಎದ್ಬಿಟ್ರು. ಅವರು ನಾವಿನ್ನು ಈ UPI ಕೋಡ್ಗಳನ್ನೇ ಹರಿದಾಕ್ಬಿಡ್ತೀವಿ, ಈ ವ್ಯಾಪಾರನೇ ಬೇಕಾಗಿ ನಮ್ಗೆ ಯಾಕೆ ಬೇಕಪ್ಪ ಇವು ಸಾಬ್ರಿ ಅಂತ ಮಾತಾಡ್ಬಿಟ್ರು. ಇಮ್ಮಿಡಿಯೇಟ್ಲಿ BJP ಅವ್ರು ಏನು ಮಾಡಿದ್ರು ಹೇಳಿ? ಏನು ಮಾಡಿದ್ರು ಗೊತ್ತಾ? ಅವರು ಕಾಲ್ ಸೆಂಟರ್ ಓಪನ್ ಮಾಡಿದ್ರು. ಈ ಥರ ಯಾವ್ಯಾವ ವ್ಯಾಪಾರಿಗಳು ಹೊಂದಿದ್ದೀರೋ ನನಗೆ ಕರೆ ಮಾಡಿ, ನಾನು ಬಗೆಹರಿಸ್ಕೊಡ್ತೀನಿ ಅಂದರು. ನಿಮ್ಗೆ ಯಾರು ಬಿಹಾರದಲ್ಲಿ ನಿಮ್ಮದೊಂದು ಕಾಲ್ ಸೆಂಟರ್ ಓಪನ್ ಮಾಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ನೀವು ಅಂತ ತಡೆದಿಲ್ವಲ್ಲ? ಇದ್ಯಾಕೆ ಈ ಮೊಸಳೆ ಕಣ್ಣೀರು ಕಥೆಗಳು ಯಾಕಿದು? ದಯವಿಟ್ಟು ನಿಮ್ಗೆ ಹೇಳ್ತೀನಿ, ನಮ್ಮ ಪಕ್ಷ RJD ಪಕ್ಷ ಇಂಡಿಯಾ ಅಲಯನ್ಸು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ತಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪ್ರತಿ ವಿಧಾನಸಭಾ ಅಲ್ಲಿ ನಿಮ್ಮ ಪಾರ್ಟಿಯ CM ಕ್ಯಾಂಡಿಡೇಟು, ನೀವು ಬೆಂಬಲಿಸಿರೋ CM ಕ್ಯಾಂಡಿಡೇಟ್ ತೇಜಸ್ವಿ ಯಾದವ್, ಹೌದಾ ಅಲ್ವಾ? ನೋಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅವ್ರನ್ನ. ನೋಡಿ, ನಮ್ಮ ತೇಜಸ್ವಿ ಎಲೆಕ್ಷನ್ ಬೇಡ ಅಂತಿದೆ, ನಿಮ್ಗೆ ಎಲೆಕ್ಷನ್ ಬೇಡವಾ? ನೋಡಿ, ನಿಮ್ಗೆ ಎಲೆಕ್ಷನ್ ಬೇಡವಾ? ಅಲ್ಲಿ ನೋಡಿ, ಇಂಡಿಯಾ ಅಲಯನ್ಸು ಅವ್ರನ್ನ DCM ಮಾಡಿತ್ತು, ಇಂಡಿಯಾ ಅಲಯನ್ಸು ಅವ್ರಿಗೆ ಸಪೋರ್ಟ್ ಇತ್ತು. ನಿಮ್ ಮಾತಾಡ್ತಿರೋದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲ. ಯಾಕೆ ಸಪೋರ್ಟ್ ಮಾಡ್ತೀರಾ ಅಂತ ಈಗ ನೋಡಿ, ಘಟಬಂಧನಲ್ಲಿ ಒಂದು ಪಾರ್ಟಿ ಹಿಂಗ್ ಹೇಳ್ತಾ ಇದೆ, ನಿಮ್ದು ಇನ್ನೊಂದು ಪಾರ್ಟಿ ಅದಕ್ಕೆ ರೆಡಿ ಇದೆಯಲ್ಲ ಅಂತ ಹೇಳ್ತಾ ಇದೆ. ಸಿಂಪಲ್ ನೋಡಿ, ಇದನ್ನ ರಾಹುಲ್ ಗಾಂಧಿ ಅವರು ಡೈಲಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ECI ಮಾಡ್ತಿರುವ ದೊಡ್ಡ ಹಗರಣವನ್ನು ನೀವೇನು 56 ಲಕ್ಷ ಮತದಾರರ ಪರವಾಗಿ ಧ್ವನಿ ಎತ್ತೋದು ಇಲ್ಲ, ನಾವು ಎತ್ತುತ್ತಾ ಇದೀವಿ, ರ್ಯಾಲಿ ಮಾಡ್ತಾ ನೋಡಿ, ಆ ಜನನ ಕರೆಯಲ್ಲ, ಕನಿಷ್ಠ ಒಂದು ಫೋನ್ ಕಾಲು ತಗೊಳ್ಳಲ್ಲ ಅವರು. ನೋಡಿ, ಆ ನಿಟ್ಟಿನಲ್ಲಿ ಸಭೆಗಳು ನಡೀತಾ ಇದೆ, ಆ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸ ನಡೀತಾ ಇದೆ. ಪೂರ್ತಿ ಚುನಾವಣಾ ಆಯೋಗದ ಪವಿತ್ರತೆಯ ಬಗ್ಗೆ, ಒಂದು ಚುನಾವಣೆ ಪವಿತ್ರತೆಯ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇವ್ರಿಗಷ್ಟು ಕನ್ಸರ್ನ್ ಇರೋದಾದ್ರೆ ಒಂದು ಫೋನ್ ಕರೆ, ನೀವೊಂದು ಫೋನ್ ಮಾಡ್ರಪ್ಪ, ಯಾರ್ಯಾರಿಗೆ ಈ ಥರ ಮತಪಟ್ಟಿಯಿಂದ ಬಿಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಹೆಸರು, ನೀವು ಎಲ್ಲಿಯ ನಾಗರಿಕರಿದ್ದೀರಿ, ಯಾವ ಊರಿನ ನಿವಾಸಿ ಇದ್ದೀರಿ, ಎಷ್ಟು ವರ್ಷಗಳಿಂದ ನಿಮ್ಮ ಫ್ಯಾಮಿಲಿಲಿ ವಾಸ ಇದೆ, ಯಾವಾಗಿಂದ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ಈಗ ಯಾಕೆ ಬಿಟ್ಟೋಯ್ತು, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಬನ್ನಿ ಅಂತೇಳಿ ಪ್ರೂಫ್ ಇಟ್ಕೊಳ್ಳಿ. ಸೇಮ್ ಪ್ರೂಫ್ ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ಇಡಿ. ಒಂದು ತಿಂಗಳೇ ಆಗಲ್ಲ ಕೆಲಸ ಸರ್ ಇದು. ಫೋನ್ ಕಾಲ್ ಮಾಡಿಬಿಟ್ರೆ ಇದನ್ನು ಏನು ಮಾಡಿದಿರಾ? ಬರೀ ರಾಜಕೀಯವಾಗಿ ನಾಳೆ ಗೆದ್ದರು ಅಂತಾರ. ನಾಳೆ ಸಪೋಸ್ BJP ಗೆದ್ದುಬಿಟ್ರು ಅಂದ್ಕೊಳ್ಳಿ, ಅಲ್ಲಿ ಮೊದಲೇ ಹೇಳಿಲ್ವ ನಾವು ಅಂತಾರೆ. BJP ಸೋತ್ಬಿಟ್ರೆ ನಾವೇ ಕ್ಯಾಂಪೇನ್ ದೊಡ್ಡದ ಕ್ಯಾಂಪೇನ್ ಮಾಡಿದ್ದು, ನಮ್ಮ ಕ್ಯಾಂಪೇನ್ಗೆಲ್ಲ ಮತದಾರರ ಜಾಗೃತಿ ಮೂಡಿಸ್ಬಿಟ್ವಿ, ನಾವು ಗೆದ್ವಿ ಅಂತಾರೆ. ಹಿಂಗಾಯಿತು ಗೋಡೆ ಮೇಲೆ ನಿಂತಿರೋದು, ಅಡ್ಗೋಡೆ ಮೇಲೆ. ಇದು ಬಹುಶಃ ಬಿಹಾರ ಚುನಾವಣೆ ಮಾತ್ರ ಅಲ್ಲ, BJP ಮತ್ತು NDA ಅಲಯನ್ಸ್ನವರು ಯಾವ್ಯಾವ ವಿಚಾರಗಳನ್ನು ತೇಲಿ ಬಿಡ್ತಾರೆ, ಇದು ಯಾವುದಕ್ಕೂ ಸಹಿತ ಅದಕ್ಕೆ ಸರಿಸಮನಾಗಿ ನಿಂತು ಕೌಂಟರ್ ಮಾಡುವಂಥದ್ದು, ಅದಕ್ಕೊಂದು ಪ್ರತ್ಯುತ್ತರ ಕೊಡುವಂಥದ್ದು, ಕೌಂಟರ್ ಸ್ಟ್ರಾಟಜಿ ಮಾಡುವಂಥದ್ದನ್ನು ನಾವು ಇದುವರೆಗೂ NDA ಅಲಯನ್ಸ್ನಲ್ಲಿ ನಾವು ನೋಡೋಕ್ಕಾಗಿಲ್ಲ ಇದುವರೆಗೂ. ನೀವು ಹೇಳಿದಾಗೇನೆ ಊರೆಲ್ಲ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಒಂದು ಗಾದೆ ಮಾತು ಏನಿದೆ, ಆ ರೀತಿಯಲ್ಲಿ ಇವರು ಸ್ವಲ್ಪ ಸಿದ್ಧತೆ ಕಡಿಮೆ ಅಂತಲೇ ಹೇಳಬೇಕು. ಈಗ ಅವ್ರು ಏನು ಸ್ಟ್ರಾಟಜಿ ಮಾಡ್ತಾರೆ ಅಂತೇಳಿ ಇವ್ರಿಗೊಂದು ಅಂದಾಜು ಇರಬೇಕಾಗಿತ್ತು. ಬಿಹಾರದಲ್ಲಿ ಅಲ್ಲಿನ ಸೋಷಿಯಲ್ ಕಂಪೋಸಿಷನ್ ಏನಿದೆ, ಈಗ ಒಂದು ಆ್ಯಂಟಿ ಇನ್ಕ್ಯುಮೆನ್ಸಿ ಒಂದು ಅವ್ರಿಗೊಂದು ಪರಿಣಾಮ ಆಗಬಹುದು. ಅವ್ರಿಗೆ ಗಾಬರಿ ಇದೆ. ಅವ್ರಿಗೆ NDA ಅಲಯನ್ಸ್ಗೆ ಈ ಸರಿ ನಮ್ಮನ್ನು ಜನ ಹೊರಗಡೆ ಇಡಬಹುದು ಅಂತಲೂ ಒಂದು ಆತಂಕ ಇದೆ. ಹಾಗಾಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಇದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಸರಿಸಮನಾಗಿ ಕಾಂಗ್ರೆಸ್ನವರಾಗಲಿ ಅಥವಾ ಅವ್ರ ಮಿತ್ರಕೂಟದವರಾಗಲಿ ಇನ್ನೊಂದು ಸ್ವಲ್ಪ ಸಿದ್ಧತೆ ಹೆಚ್ಚು ಬೇಕೆ ಅಂತಲೇ ಅನಿಸುತ್ತೆ. ಈಗ ನೋಡಿ, ಇವರು 52 ಅಥವಾ 56 ಲಕ್ಷ ಜನ ಏನು ಹೊರಗಿಡೋದಕ್ಕೆ ಹೊರಟಿದ್ದಾರೆ. ಇವರು ನಾನು ಮತದಾರ ಹೌದು, ನಾನು ಪೌರತ್ವ ಇದೆ ನನಗೆ ಅಂತ ಸಾಬೀತುಪಡಿಸೋದಕ್ಕೆ 3 ಮಾನದಂಡ ಇಟ್ಟಿದ್ದಾರೆ. 1987ಕ್ಕೆ ಮೊದಲು ಹುಟ್ಟಿರೋರಿಗೆ ಒಂದು ಮಾನದಂಡ, 87ರಿಂದ 2004ನೇ ಇಸ್ವಿವರೆಗೂ ಯಾರು ಜನಿಸಿರ್ತಾರೆ ಅವ್ರಿಗೊಂದೊಂದು ಮಾನದಂಡ, 2004 ನಂತರ ಜನಿಸಿರೋರಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ಸ್, ಅಂದರೆ ಅವನು ಸರಳವಾಗಿ ನಿರೂಪಿಸೋಕ್ಕೆ ಆಗೋದೇ ಇಲ್ಲ. ಆ ರೀತಿ ಚುನಾವಣಾ ಆಯೋಗದಲ್ಲಿ ಮೊದಲು ಮಾನದಂಡ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರದ ಮತದಾರರ ಪತ್ರ, ವೋಟರ್ ID ಇದ್ರೆ ಗುರುತಿನ ಚೀಟಿನಲ್ಲಿ ಪೌರತ್ವನೇ ಪರೀಕ್ಷೆಗಳು. ಹೌದು, ಈಗ ಅದು ಯಾವುದು ನಾನು ಕೇಳಿದ್ದು ಬಿಹಾರದ ಮಟ್ಟಿಗೆ ಆತನ ಪೌರತ್ವಕ್ಕೆ ಒಂದು ಅಗ್ನಿ ಪರೀಕ್ಷೆ ಶುರು ಆಗ್ಬಿಟ್ಟಿದೆ ಈಗ. ಗುರುತಿನ ಚೀಟಿ ಅಲ್ಲ, ವೋಟರ್ ID ಅಲ್ಲ, ಅವ್ನು ಸಿಟಿಜನ್ಶಿಪ್ನೇ ಪ್ರೂವ್ ಮಾಡ್ಬೇಕಾಗಿ ಅಂತ ಅದನ್ನ ಹೇಳ್ತಿರೋದು. ನೋಡಿ, ಚುನಾವಣಾ ಆಯೋಗ ಪೌರತ್ವವನ್ನು ತೀರ್ಮಾನಿಸುವಂತ ವ್ಯಾಪ್ತಿಗೆ ಬರೋದಿಲ್ಲ ಅವ್ರಿಗೆ. ಈಗ ಅವ್ರು ಏನು ಹೇಳ್ತಿದ್ದಾರೆ, ಈ 52 ಲಕ್ಷ ಜನಕ್ಕೆ
ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ ಅಲ್ಲ, ಜನನ ಪ್ರಮಾಣ ಪತ್ರ, ವಾಸ ದೃಢೀಕರಣ ಪತ್ರ, 2 ತಲೆಮಾರಂದು, ಓಹೋ, ಓಕೆ. 2 ತಲೆಮಾರಂದಿನ ತಂದು ಕೊಡ್ಬೇಕು ಅವರು. 56 ಲಕ್ಷ ಜನ, ಇಷ್ಟು ಅನಕ್ಷರತೆ ಇರುವಂತ, ಬಡತನ ಇರುವಂತ ಒಂದು ಉಳಿಗಮಾನ್ಯ 56 ಲಕ್ಷ ಅರ್ಜಿಗಳು ಒಂದ್ ವೇಳೆ ಅದು ವಿಲೇವಾರಿ ಆಗಬೇಕು ಅಂದ್ರೆ ಇದಕ್ಕೊಂದು ಮೆಕ್ಯಾನಿಸಮ್ ಇದೆಯಾ? ಓಕೆ, ತುರ್ತಾಗಿ ಇವರು ವಿಲೇವಾರಿ ಮಾಡುವಂಥದ್ದು. ಒಂದು ಅರ್ಜಿ ಬಂತು ಅಂತಂದ್ರೆ ತಕ್ಷಣದಲ್ಲಿ ಅದನ್ನ ನಾವು ಅಡ್ರೆಸ್ ಮಾಡ್ತೀವಿ, ಸ್ಥಳೀಯ solve ಮಾಡ್ತೀವಿ ಪಾಲಿಕೆಗಳು, ಅನ್ನೋದಕ್ಕೆ ಪಂಚಾಯತ್ಗಳು. ಒಂದು ಮೆಕ್ಯಾನಿಸಮ್ ಇದೆಯಾ ಇದಕ್ಕೆ? ಓಕೆ, ಯಾವುದೂ ಇಲ್ಲ ಅಲ್ಲಿ. ಮತ್ತೆ ಅತ್ಯಂತ ಹಿಂದುಳಿದಿರುವಂಥ, ಅನಕ್ಷರತೆ, ಅಜ್ಞಾನ ತುಂಬಿರುವಂಥ ಒಂದು ರಾಜ್ಯ ಅದು. ವಲಸಿಗರು ಬಂದಂಥ ಈ ಕಶ್ಯಪ್ ಅವ್ರು ಹೇಳಿದರು, ಬಿಹಾರದಲ್ಲಿ ಏನು ತುಂಬ ಕೈಗಾರಿಕೀಕರಣ ಆಗೋಗಿದೆ, ಮ್ಯಾನ್ ಪವರ್ಗೆ ಭಾಳ ಡಿಮ್ಯಾಂಡ್ ಇದೆ, ಮಾನವ ಸಂಪನ್ಮೂಲಕ್ಕೆ ಅಂತ ಏನೂ ಇಲ್ಲ, ಅಲ್ಲಿ ಉದ್ಯೋಗ ಇಲ್ಲದೆ ಎಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಬಾಂಗ್ಲಾದೇಶದಿಂದ ಬಂದರು ಈ ಥರದ್ದೆಲ್ಲ ಸರ್ ಸೂಪರ್ಫಿಷಿಯಲ್ ಆಗಿ ಏನು ಬೇಕಾದರೂ ಹೇಳ್ಬೋದು. ನೀವು ಯಾರನ್ನು ಬೇಕಾದರೂ ವಲಸಿಗ ಅಂತ ಹೇಳ್ಬಿಡ್ಬೋದು ನೀವು ಬೇಕಿದ್ರೆ. ಇದು ಒಂದು ವಸಾಹತು ಕಾಲದಲ್ಲಿ ಇದ್ದಂಥ ಎಲ್ಲ ಒಂದೇ ಭೂಖಂಡವಾಗಿದ್ದಂಥದ್ದು. ದೇಶ ವಿಭಜನೆ ಆಗೋದ್ಮೇಲೆ, ಭಾರತ ವಿಭಜನೆ ಎಲ್ಲ ಇದು, ಬ್ರಿಟಿಷ್ ಭಾರತದ ವಿಭಜನೆ ಆದಮೇಲೆ ಯಾರ ಪೌರತ್ವ ಏನು ಅನ್ನೋದನ್ನು ನಿಖರವಾಗಿ ಹೇಳೋಕ್ಕಾಗೋದಿಲ್ಲ. ಹಾಗೆ ಒಂದು ಸಂಕೀರ್ಣತೆ ಇರುತ್ತೆ. ಒಂದು ತಾರತಮ್ಯ ಏನು ಕಾಣ್ತಿದೆ ನಮಗೆ ಅಂದರೆ, ಅನಿವಾಸಿ ಭಾರತೀಯರು, ಅವ್ನು ಜರ್ಮನಿನಲ್ಲಿರಲಿ, ಅಮೆರಿಕಾದಲ್ಲಿರಲಿ, ಅಲಾಸ್ಕಾದಲ್ಲಿರಲಿ, ಅವ್ರಿಗೆ ಮತದಾನದ ಹಕ್ಕಿದೆ ಇವಾಗ. ಓಕೆ, ನಮ್ಮದೇ ದೇಶದ ಪ್ರಜೆಯಾಗಿದ್ದು ಇಲ್ಲೇ ದುಡಿಮೆ ಮಾಡ್ಕೊಂಡು ಇಲ್ಲೇ ಬದುಕ್ತಾ ಇದೆ, ಅವ್ನಿಗೆ ಮತದಾನದ ಹಕ್ಕಿಲ್ಲ. ಯಾಕೆಂದರೆ ಹೊರದೇಶದಲ್ಲಿ ಇವ್ರು ಯಾರ್ಯಾರಿಗೆ ಪೌರತ್ವ ಡ್ಯುಯಲ್ ಸಿಟಿಜನ್ಶಿಪ್ ಕೊಟ್ಬಿಟ್ಟು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರಲ್ಲ, ಅವರೆಲ್ಲ ಬಹುತೇಕ BJP ಓಟ್ ಆಗ್ತಿರೋದು ನಂಬಿಕೆ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಅನುಮಾನ ಅಂತೂ ನನಗಿದೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು